ತಮ್ಮ ಸಂಗೀತದ ಮೂಲಕ ಎಲ್ಲರನ್ನ ಮೋಡಿ ಮಾಡ್ತಿರುವಂತಹ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರು ಈಗ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿರುವಂಥದ್ದು. ಅದ್ರ ಬಗ್ಗೆ ಮಾತನಾಡ್ಸೋಣ. ಅವರು ನಮ್ಮ ಜೊತೆನೇ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈಗ ಒಂದು ಹೊಸ ಪ್ರಯತ್ನ, ಸೊ ಈ ಥರದ್ದೊಂದು ಪ್ರಯತ್ನ ಬೇಕಾಗಿತ್ತು ಕನ್ನಡ ಇಂಡಸ್ಟ್ರಿಗೆ. ಅಫ್ಕೋರ್ಸ್ ನಾವು ಲೈವ್ ಮ್ಯೂಸಿಕ್ ಕನ್ಸರ್ಟ್ಗಳನ್ನ ಕನ್ನಡದಲ್ಲಿ ಮಾಡಿರೋದು ನಾವು ಕೇಳಿದ್ದೀವಿ, ಆದರೆ ನೋಡಿಲ್ಲ. ಅಂದರೆ ಅದು ಬೇರೆ ಬೇರೆ ವಿದೇಶಗಳಲ್ಲಿ ಅಲ್ಲಿ ಇಲ್ಲಿ ಅರ್ಜುನ್ ಜನ್ಯ ಸೇರಿದಂತೆ ಹಲವರು ಮಾಡಿರುವಂಥದ್ದು ಆ ಥರ ಲೈವ್ ಕನ್ಸರ್ಟ್ಗಳನ್ನ. ನೀವು ಫಸ್ಟ್ ಟೈಮ್ ಕರ್ನಾಟಕದಲ್ಲೇ ಮಾಡ್ತಿರುವಂಥದ್ದು. ಈ ಪ್ರಯತ್ನದ ಥಾಟ್ ನಿಮಗೆ ಹೇಗೆ ಬಂದಿದ್ದು? ಸೊ ಎಲ್ಲೂ ಅಜನೀಶ್ ಅವರು ಕಾಣಿಸ್ಕೊಳ್ತಾ ಇರಲಿಲ್ಲ, ಈಗ ತುಂಬ ಜನರ ಮುಂದೆ ಬರ್ತಾ ಇದ್ದೀರಾ. ಸೊ ಆ ಒಂದು ಎಕ್ಸೈಟ್ಮೆಂಟ್ ಹೇಗಿದೆ ಅಂತ? ಖಂಡಿತ ನನಗೆ ಐ ಆಮ್ ರಿಯಲಿ ಎಕ್ಸೈಟೆಡ್ ಆಗಿದ್ದೀನಿ. ಇದು ನನಗೆ ಸುಮಾರು ಒಂದು ಕಿರಿಕ್ ಪಾರ್ಟಿ ಸಿನಿಮಾ ಸಾಂಗ್ಗಳು ಹಿಟ್ಟಾದಾಗಿಂದನೂ ಸುಮಾರು ಜನ ಹೇಳ್ತಾಯಿದ್ರು ಈ ಥರ ಕಾನ್ಸರ್ಟ್ ಮಾಡಿ ಮಾಡಿ ಅಂತ. ಬಟ್ ನನಗೇನಂತ ಹೇಳಿದ್ರೆ, ನನ್ನ ಒಂದು ಫೋಕಸ್ ಬಂದು ನನಗೆ ಸಿನಿಮಾ ಮೇಲೆ ಇರಬೇಕಾಗಿತ್ತು. ಆವಾಗ ನನ್ನ ಥಾಟ್ ಪ್ರೊಸೆಸ್ ಹೆಂಗೆ ಅಂತ ಹೇಳಿದ್ರೆ, ಸರಿ ಈಗ ಒಂದು ಹಿಟ್ ಸಿಕ್ಕಿದೆ, ಈ ಥರ ಇನ್ನೊಂದಿಷ್ಟು ಹಿಟ್ಸ್ ನಾನು ಕೊಡಬೇಕು, ಆಮೇಲೆ ಕಾನ್ಸರ್ಟ್ ಬಗ್ಗೆ ಯೋಚನೆ ಮಾಡೋಣ ಅನ್ನೋದೊಂದು ಇತ್ತು. ಸೊ ಎಲ್ಲನೂ ಕೂಡ ಬರಬೇಕು. ಮಧ್ಯದಲ್ಲಿ ಕರೋನಾ ಸಹಿತ ಬಂತು. ಮತ್ತು ನಮ್ಮ ACTC ಕಂಪ್ನಿಯವರು ನಮಗೆ ಅಪ್ರೋಚ್ ಮಾಡಿ ಅವರೊಂದು ಲಿಸ್ಟ್ ತೊಗೊಂಡು ಬಂದು ತೋರಿಸಿದ್ರು. ಸರ್, ಲಾಸ್ಟು 12 ವರ್ಷದಲ್ಲಿ ಉಳಿದವ್ರ ಕಂಡಂತೆ ರಿಲೀಸ್ 12 ವರ್ಷ ಆಯಿತು. ಮೊನ್ನೆ ಮಾರ್ಚ್ ತಿಂಗಳೇ ಅದ್ರದ್ದು 12 ಇಯರ್ ಆ್ಯನಿವರ್ಸರಿ ಆಯಿತು. ಸೊ ಇಷ್ಟು ಹಿಟ್ಸ್ ಇದೆ ಸರ್, ವೈ ಡೋಂಟ್ ಯು ಡೂ ಶೋ? ಸೊ ಅವರು ಇಲ್ಲಿ ಬೆಂಗಳೂರಿನಲ್ಲಿ ಇಳಿಯರಾಜ ಶೋ, ಶ್ರೀ ಪ್ರಸಾದ್ ಅವ್ರ ಶೋ ಮತ್ತು ಎಲ್ಲ ಮಾಡಿದ್ದಾರೆ. ಸೊ ಅವಾಗ ನನಗೆ ಅನಿಸ್ತಾ, ಐ ಥಿಂಕ್ ನನಗೂ ಸೈಕಲಾಜಿಕಲ್ ನನಗೂ ಬೇಕಾಗಿತ್ತು. ಯಾಕಂದರೆ ಈ 12 ಇಯರ್ಸ್ ಒಂಥರ ನಾನು ಮ್ಯೂಸಿಕ್ ಮಾಡಿದ್ದೀನಿ, ಇನ್ನು ನೆಕ್ಸ್ಟೂ ನನಗೆ ಒಂದು ಆಡಿಯನ್ಸ್ ಕನೆಕ್ಟ್ ಮಾಡಬೇಕು ಅಂತ. ಸೊ ಸರಿ ಮಾಡೋಣ ಅಂತ ಹೇಳಿ ಒಂದು ಲಿಸ್ಟ್ ಮಾಡಿದ್ವಿ. ಲಿಸ್ಟ್ ಮಾಡಿದಾಗ ಒಂದು 42 ಸಾಂಗ್ ಬಂತು. 42 ಸಾಂಗ್ನ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ 3 ಅವರ್ಸಿಗೆ. ಸೊ ಒಂದಿಷ್ಟು ನಾವು ಶಾರ್ಟ್ ಲಿಸ್ಟ್ ಮಾಡಿಕೊಂಡು, ಸೊ ಅವ್ರಿಗೆ ಹೇಳಿದೆ, ನಾನು ಮಾಡಿದ್ರೆ ಈಗ ಇದೇ ಥರ ಮಾಡಬೇಕು ಅಂತ ಇದ್ದೀನಿ, ಸೊ ನಿಮ್ಮ ಸಪೋರ್ಟ್ ಬೇಕು ಅಂದಾಗ ಅವರು ಎಲ್ಲ ಸಪೋರ್ಟು ನಮಗೆ ಕೊಟ್ಟು, ಸೊ ವಿ ಆರ್ ಇವಾಗ ಮೇ 16ನೇ ತಾರೀಕು ಭಾರತೀಯ ಮೂಲಲ್ಲಿ ಇವಾಗ ವಿ ಆರ್ ರೆಡಿ ಟು ಸ್ಟಾರ್ಟ್ ದ ಕಾನ್ಸರ್ಟ್. ಅಪ್ರಾಕ್ಸಿಮೇಟ್ಲಿ ಎಷ್ಟು ಜನ ಅಂತ ಅನ್ಕೊಂಡಿದ್ದೀರಾ? ಸರ್, ನಾವು 10,000 to 12,000 ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಆಲ್ರೆಡಿ ಬುಕ್ಕಿಂಗ್ಸ್ ಎಲ್ಲ ಚೆನ್ನಾಗಿ ಹೋಗ್ತದೆ. BMSL ಕೂಡ ಫಾಸ್ಟ್ ಫಿಲ್ಲಿಂಗ್ ತೋರಿಸ್ತದೆ ಈಗ. ಸೊ ಖಂಡಿತ ನಮ್ಮ ಕನ್ನಡ ಆಡಿಯನ್ಸ್ ನಮ್ಮ ಥಿಯೇಟ್ರಲ್ಲಿ ನಮ್ಮನ್ನು ಕೈ ಬಿಟ್ಟಿಲ್ಲ, ಇಲ್ಲೂ ನಮ್ಮ ಕೈ ಹಿಡಿದ ಮೇಲೆ ಇರ್ತಾರೆ ಅಂತ ನಂಬಿದ್ದೀನಿ. ಸರ್, ಹಾಡಿನ ಜೊತೆಗೆ ನಿಮ್ಮ ಪರ್ಫಾರ್ಮೆನ್ಸ್ ಏನಾದರೂ ಇರುತ್ತಾ? ಬಿಕಾಸ್ ಅಲ್ಲೆಲ್ಲ ನೋಡಿದಾಗ ತುಂಬ ಸ್ಮಾರ್ಟಾಗಿ ಕಾಣಿಸ್ಕೊಂಡಿದ್ದೀರಾ, ಏನೋ ಅಂದರೆ ಲೈಕ್ ಪಾಪ್ ಥರ ಕಾಣಿಸ್ಕೊಂಡಿದ್ದೀರಾ, ಸ್ವಲ್ಪ ರ್ಯಾಪರ್ ಥರ ಡ್ರೆಸ್ ಎಲ್ಲ ಚೇಂಜ್ ಆಗಿದೆ ಅಜನೀಶ್ ಅವ್ರದ್ದು. ಸೊ ಇದಕ್ಕೋಸ್ಕರ ನೀವೇನೆಲ್ಲ ಕಸರತ್ತು ಮಾಡಿದ್ದೀರಾ? ಯಾಕಂದರೆ ತುಂಬ ಸ್ಮಾರ್ಟ್ ಆಗಿದ್ದೀರಾ, ವೆಯ್ಟ್ ಲೂಸ್ ಮಾಡಿದ್ದೀರಾ. ಸೊ ಎಷ್ಟು ವೆಯ್ಟ್ ಲೂಸ್ ಮಾಡಿದ್ದೀರಾ, ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ವೆಯ್ಟ್ ಒಂದು 6 kg ಲೂಸ್ ಮಾಡಿದ್ದೀನಿ ಇದುವರೆಗೂ. ಬಟ್ ರೆಡಿ ಆಗ್ತಾಯಿದ್ದೀನಿ ಕಾನ್ಸರ್ಟಿಗೆ. ಯಾಕಂದರೆ ಸೊ ಕಾನ್ಸರ್ಟ್ ಅಂತ ಬಂದ ಕೂಡಲೇ ಒಂದಿಷ್ಟು ಜನ ನೋಡ್ತಾರೆ, ಸೊ ನಾವು ಪ್ರೆಸೆಂಟೇಬಲ್ ಆಗಿರಬೇಕಲ್ವ. ಸೊ ಅದಕ್ಕೋಸ್ಕರನೇ ಈ ಒಂದು ಚೇಂಜಸ್ ಎಲ್ಲ. ಆ್ಯಂಡ್ ಸ್ವಾಮಿ ಕಾರ್ಯ ಸುಕಾರ್ಯ ಎರಡೂ ಆಗುತ್ತೆ, ನಮ್ಮ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ಸೊ ಆ ಥರ ನೀವು ಏನು ಒಂದು ಪರ್ಫಾರ್ಮೆನ್ಸ್ ಖಂಡಿತ ಇದೆ. ನಾನೊಂದು 3 ಹಾಡು ಹಾಡ್ತಾಯಿದ್ದೀನಿ. ಎಲ್ಲ ಹಾಡುಗಳು ಆಯಾ ನಮಗೆ ಸಿನಿಮಾದಲ್ಲಿ ಯಾವ ಸಿಂಗರ್ಸ್ ಹಾಡಿದ್ರೋ ಅದೇ ಸಿಂಗರ್ಸೇ ಹಾಡ್ತಾ ಇದ್ದಾರೆ ಶೋ ಅಲ್ಲಿ. ಸೊ ಅದು ಬಿಟ್ಟು ಎಲ್ಲ ಸಿಂಗರ್ಸು, ವಿಜಯ್ ಪ್ರಕಾಶ್ ಅವರು ಬರ್ತಿದ್ದಾರೆ, ಮಂಗ್ಲಿ ಅವ್ರು ಬರ್ತಿದ್ದಾರೆ, ಮತ್ತು ನಮ್ಮ ಹ್ಯಾಬಿವಿ ಬರ್ತಿದ್ದಾರೆ, ನಮ್ಮ ಅನನ್ಯ ಭಟ್ ಅವ್ರು ಬರ್ತಾಯಿದ್ದಾರೆ, ಹರ್ಷಿಕಾ ದೇವನಾಥ್ ಅವ್ರು ಆಡ್ತಿದ್ದಾರೆ, ಸಾನ್ವಿ ಸುದೀಪ್ ಅವರು ಪರ್ಫಾರ್ಮ್ ಮಾಡ್ತಾಯಿದ್ದಾರೆ ಅವತ್ತಿನ ದಿವಸ. ಮಸ್ತ್ ಮಲೈಕ ಒಪ್ಕೊಂಡ್ರ ಸರ್ ಸಾನ್ವಿ ಅವರು ಕೇಳಿದ್ದು? ನಾನು ಸುದೀಪ್ ಸರ್ ಹತ್ರ ಕೇಳಿದೆ ಫಸ್ಟ್ ಹೋಗಿ, ಸುದೀಪ್ ಸರ್ ಹಿಂಗಿದೆ ಅಂತ ನೋಡಿ. ನೀವು ಅವ್ರ ಹತ್ರ ಮಾತಾಡಿ, ಅವ್ರು ಒಪ್ಕೊಂಡು ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ದೆನ್ ಪ್ರಿಯಾ ಮೇಡಮ್ ಹತ್ರ ಮಾತಾಡಿ ದೆನ್ ಬಾಬಿಯವರು ಮಾತಾಡಿಕೊಂಡು ಅವರು ಒಪ್ಕೊಂಡಿದ್ದಾರೆ ಬಂದು ಪರ್ಫಾರ್ಮ್ ಮಾಡೋದಕ್ಕೆ.